ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಆನಿಯನ್ ಪಕೋಡಾನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಆನಿಯನ್ ಪಕೋಡಕ್ಕಿಂತ ಈ ಪಾಲಕ್ ಆನಿಯನ್ ಪಕೋಡಾನ ಒಂದು ಸರಿ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ಈ ಪಾಲಕ್ ಆನಿಯನ್ ಪಕೋಡಾನ ಹೇಗೆ ಮಾಡೋದು, ಏನೆಲ್ಲ ಬೇಕು ಅನ್ನೋದನ್ನ ನೋಡ್ಕೊಂಬರೋಣ. ಇನ್ನು ಸ್ವಲ್ಪ ಪಾಲಕ್ ಸೊಪ್ಪು ಅಂದರೆ ಒಂದು ಕಟ್ಟಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದೆರಡು ಹಸಿಮೆಣಸಿಕಾಯಿ, ಎರಡೆರಡು ಹಸಿಮೆಣಸಿಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡ್ಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ. ಕರಿಬೇವಿನ ಸೊಪ್ಪು ಮತ್ತು ಇವಾಗ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಕೋಬೇಕು. ನೋಡ್ಬೋದು ಇವಾಗ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಇವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಉದ್ದವಾಗಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತೆಳುವಾಗಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು ಎರಡೂ ಕೂಡ ಜಾಸ್ತಿ ಇದ್ರೇ ಈ ಪಕೋಡ ಟೇಸ್ಟ್ ಕೊಡುತ್ತೆ. ಇವಾಗ ಒಂದು ಬೌಲಿಗೆ ಕಟ್ ಮಾಡಿದಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ಪಾಲಕ್ ಸೊಪ್ಪು, ನಾವೇನು ಚಿಕ್ಕದಾಗಿ ಕಟ್ ಮಾಡಿರ್ತೀವಿ ಪಾಲಕ್ ಸೊಪ್ಪು, ಹಸಿಮೆಣಸಿಕಾಯಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದೆಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಹಸಿ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಷ್ಟೇ ಜಾಸ್ತಿ ತೊಗೋಬೇಡಿ. ಇದರಲ್ಲಿ ಈರುಳ್ಳಿ ಮತ್ತು ಏನು ಪಾಲಕ್ ಸೊಪ್ಪು ಹಾಕಿರ್ತೀವಿ ಅದೇ ಜಾಸ್ತಿ ಇರಬೇಕು, ಹಿಟ್ಟು ಸ್ವಲ್ಪ ಕಡಿಮೆ ಇರಲಿ. ಹಾಗೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಇರಲಿ, ಅಕ್ಕಿ ಹಿಟ್ಟು ಕಡಿಮೆ ಇರಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸೋಡಾ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದರೂ ಅಚ್ಚ ಖಾರದ ಪುಡಿ ಬೇಕಂದ್ರೂ ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸಿಲ್ಲ, ನೀವು ಬೇಕಂದರೆ ಸೇರಿಸ್ಕೋಬೋದು ನೋಡಿ. ನೀರು ಮಿಕ್ಸ್ ಮಾಡ್ದೇ ಒಂದು ಸರಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಪಾಲಕ್ ಸೊಪ್ಪಲ್ಲೂ ನೀರಿರುತ್ತಲ್ವ, ಅದಕ್ಕೋಸ್ಕರ ಮೊದಲು ನೀರು ಹಾಕ್ತೇ ಈ ಥರ ಕಲಿಸ್ಕೊಳ್ಳಿ. ಹಿಟ್ಟು ಕಡಿಮೆ ಅನಿಸಿದರೆ ಈ ಟೈಮಲ್ಲಿ ಮತ್ತೆ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೋಬೋದು, ಆದರೆ ಜಾಸ್ತಿ ಹಿಟ್ಟನ್ನ ಸೇರಿಸ್ಕೋಬೇಡಿ. ಹಾಗೆ ಇಲ್ಲಿ ನಾನು ಅಜ್ವಾಯಿನ್ನ ತೊಗೊಂಡಿದ್ದೀನಿ. ನೀವು ಅಜ್ವಾಯಿನ್ ಹಾಗೆ ಹಾಕೋಕ್ಕಿಂತ ಈ ಥರ ಕೈಯಲ್ಲಿ ತಿಕ್ಕಿ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಕೊಡುತ್ತೆ. ಅಜ್ವಾಯಿನ್ ಅಂದರೆ ಓಂಕಾಳು. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಸ್ವಲ್ಪನೇ ನೀರು ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಜಾಸ್ತಿ ಆಗಬಾರ್ದು, ನೀರು ಜಾಸ್ತಿ ಆಗಬಾರ್ದು, ಎಲ್ಲನೂ ನೋಡಿ ಕರೆಕ್ಟಾದಂತಹ ಪ್ರಮಾಣದಲ್ಲಿ ನೀವು ಹಾಕಿದರೆ ತುಂಬ ಟೇಸ್ಟಿಯಾದಂತಹ ಕ್ರಿಸ್ಪಿಯಾದಂತಹ ಪಕೋಡ ರೆಡಿಯಾಗುತ್ತೆ ನೋಡಿ. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಎಣ್ಣೆಲಿ ಬಿಡಬೇಕು. ನೀವು ಬಿಡುವಾಗಲೂ ಅಷ್ಟೇ ಹಿಟ್ಟು ಜಾಸ್ತಿ ತೊಗೋಬಾರ್ದು, ಸ್ವಲ್ಪನೇ ತೊಗೊಂಡು ಎಣ್ಣೆಲಿ ಈ ಥರ ಹಿಟ್ಟು ಬಿಡ್ತಾ ಬರಬೇಕು. ಅಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಜಾಸ್ತಿ ಹಿಟ್ಟು ತೊಗೊಂಡು ಬಿಟ್ಟಾಗ ಅದು ತುಂಬ ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿನೆಸ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಎಣ್ಣೆಲಿ ಬಿಡಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಮೀಡಿಯಮ್ ಟು ಹೈ ಫ್ಲೇಮ್, ತುಂಬ ಹೈ ಫ್ಲೇಮ್ ಬೇಡ, ಮೀಡಿಯಮಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಅಂತ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಪಕೋಡ ರೆಡಿಯಾಗಿದೆ. ಇವನ್ನ ಒಂದು ಪ್ಲೇಟಿಗೆ ತೆಗೆದ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ, ನಿಮಗೆ ತೋರಿಸ್ತೀನಿ ಆಮೇಲೆ.
ಇವಾಗ ಮತ್ತೊಂದು ಟ್ರಿಪ್ಪು ಎಣ್ಣೆಲಿ ಪಕೋಡನ ಬಿಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ, ಅದರಲ್ಲೂ ಇವಾಗ ಮಳೆಗಾಲ, ಮಳೆ ಬರ್ತಾ ಇರುತ್ತೆ. ಸಂಜೆ ಟೀ ಜೊತೆಗೆ ಏನಾದರೂ ಬಿಸಿ ಬಿಸಿ ಬಜ್ಜಿ ಬೋಂಡ ಏನಾದರೂ ತಿನ್ನಬೇಕು ಅನಿಸುತ್ತೆ. ಆ ಟೈಮಲ್ಲಿ ನಾರ್ಮಲ್ ಆನಿಯನ್ ಪಕೋಡಕ್ಕಿಂತ ಈ ಥರ ಪಾಲಕ್ ಆನಿಯನ್ ಪಕೋಡನ ಮಾಡ್ಕೊಂಡು ತಿಂದು ನೋಡಿ, ಸಖತ್ ಟೇಸ್ಟಾಗಿರುತ್ತೆ. ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ. ನೋಡಿ ಇದು ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಮುಖ್ಯ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಬಿಸಿ ಬಿಸಿ ಉಗಿ ಹೇಗೆ ಬರ್ತಾಯಿದೆ ಅಂತ. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ನೋಡಿದ್ರಲ್ಲ ಪಾಲಕ್ ಆನಿಯನ್ ಪಕೋಡಾನ ಹೇಗೆ ಮಾಡೋದು ಅಂತ. ನೀವು ಸಂಜೆ ಟೀ ಜೊತೆಗೆ ಮಾಡ್ಕೊಂಡು ತಿಂದು ಹೇಗೆ ಬಂದಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ.